ಬಿಗ್ ಬಾಸ್ ಮನೇಲಿ ಆಗರ್ಭ ಶ್ರೀಮಂತನ್ನ ವರ್ಕರ್ ಮಾಡ್ಕೊಂಡ್ಬಿಟ್ರ ಅಂತ. ಹೌದು, ನನ್ನ ಫುಲ್ಲು ಕೀಳೆಲ್ಲ ಮುನ್ಸಿಪಾಲ್ಟಿ ಕಸ ಗುಡಿಸೋ ಒಂದು ಲೆವೆಲ್ಗೆ ಟ್ರೀಟ್ ಮಾಡಿದ್ರು ಎಲ್ಲರೂ. ಅದು ನನಗೇನು ಬೇಜಾರಿಲ್ಲ. ಆ ಥರ ಟ್ರೀಟ್ ಮಾಡಿದವರು ಶೂ ಪಾಲಿಷ್ ಮಾಡು ಅಂದರು ಎಲ್ಲರ ಮುಂದೆ ಶೂ ಪಾಲಿಷ್ ಮಾಡ್ತೀನಿ, ನನಗೇನು ಅವಮಾನ ಅನಿಸಲ್ಲ. ಓಕೆ, ಈಗ ನಿಮಗೆ ಒಂದಿಷ್ಟು ಟ್ರೋಲನ್ನು ತೋರಿಸ್ತೀನಿ, ಅದ್ರ ಬಗ್ಗೆ ನೀವು ಮಾತಾಡಬೇಕು. ನೀವು ಇಲ್ಲಿ ನೋಡಿದಿರೋ ಎಲ್ಲೋ ಗೊತ್ತಿಲ್ಲ, ಬಟ್ ನನಗೆ ತೋರಿಸ್ತೀನಿ, ಅದ್ರ ಬಗ್ಗೆ ಮಾತಾಡಿ. ಆವಾಗ ಯಾಕೆ ನೀವು ಗಾಬರಿ ಆದ್ರಿ ಅಂತ ನೀವು ಗಮನಿಸ್ತಿರೋ ಇಲ್ವೋ? ಇಲ್ಲ, ಇದು ಏನಕ್ಕೆ ಅಂದರೆ ನನಗೆ ಈಗ ಚೇರ್ ಮುಟ್ಬಿಟ್ಟು ಇದು ಮಾಡಿದಾಗ ಕರೆಂಟ್ ಪಾಸ್ ಆಗುತ್ತಲ್ಲ, ಆ ಥರ ಅವ್ರು ಅಂದಾಗ ಕರೆಂಟ್ ಪಾಸ್ ಆದಂಗೆ ಆಯಿತು ಜುಮ್ ಅಂತು. ಅದಕ್ಕೆ ಅಂದರೆ ಕರೆಂಟ್ ಈ ಚೇರ್ ಮುಟ್ಬಿಟ್ಟು ಕೂತೆದ್ರೆ ಮುಟ್ರೆ ಒಂದ್ಸಲ ಚಿರ್ ಅನ್ನುತ್ತಲ್ಲ, ಹಂಗಾಯಿತು. ಅದಕ್ಕೆ ಅಂತ ಅಂದರೆ ಕರೆಂಟ್ ಹೊಡೆದಂಗೆ ಆಯ್ತು ನನಗೆ. ಅದಕ್ಕೆ ಅಂದೆ. ಅದು ಈ ಲೆವೆಲ್ಗೆ ಇಷ್ಟು ದೊಡ್ಡದಾಗಿ ಆಗಿದೆ ಅನ್ನೋದೇ ನಂಗೆ ಗೊತ್ತಿಲ್ಲ. ಓಕೆ, ಗಿಲ್ಲಿ ಮಾತನಾಡ್ತಾ ಕೈ ಎತ್ತು ಬಿಡ್ತಾರೆ ಸಡನ್ ಆಗಿ, ನೀವು ಇಟ್ಕೊಂಡಿರ್ತೀರಾ, ನಿಮಗೆ ಕರೆಂಟ್ ಪಾಸ್ ಆದಂಗೆ ಆಯಿತು. ನನ್ನ ಕರೆಂಟು ಶಾಕ್ ಈಗ ಒಂದು ಚುರ್ ಅನ್ನುತ್ತಲ್ಲ, ಆ ಚುರ್ ಅಂತು ನನಗೆ. ಅಂದರೆ ಅವ್ರು ಕೂತಿ ಎಲ್ಲೋ ಎದ್ದಿದ್ದಾರೆ ಪ್ಲಾಸ್ಟಿಕ್ ಚೇರ್ ಮೇಲೆ ಎಲ್ಲೋ, ಅದ್ರದ್ದು ಕರೆಂಟ್ ಪಾಸ್ ಆಯಿತು. ಅಂದರೆ ಒಂಥರ ಚುರ್ಕನ್ನೋದು ಆಗಿರುತ್ತೆ, ನಿಮಗೂ ಯಾವಾಗ ಎಲ್ಲರಿಗೂ ಆಗೇ ಇರುತ್ತೆ ಲೈಫಲ್ಲಿ. ಆ ಥರ ಕರೆಂಟ್ ಹೊಡೆದಂಗೆ ಆಯಿತು ನನಗೆ. ಅವಾಗ ಅದಕ್ಕೆ ಆಗ್ತದೆ, ನಾನು ಅವ್ರ ಕೈ ಹೊಡೆದಿದ್ಕಲ್ಲ ಕರೆಂಟ್ ಪಾಸ್ ಆದಂಗೆ ಆಯಿತು ಚುರ್ಕ್ ಅಂತ. ಅಂದರೆ ಅವ್ನು ಎಲ್ಲಿ ಚೇರಲ್ಲಿ ಕೂತಿದ್ನೋ ಅಲ್ಲಿಂದ ಬಂದು ಹಂಗೆ ಮುಟ್ಟಿದ್ನಲ್ಲ, ಅದು ಕರೆಂಟ್ ಒಂಥರ ಚುರ್ ಅನ್ನುತ್ತಲ್ಲ, ಹಂಗಾಯಿತು. ಗಿಲ್ಲಿ ಕಂಡ್ರೆ ಭಯ ಇಲ್ಲ? ಗಿಲ್ಲಿ ಕಂಡ್ರೆ ಭಯ ಇಲ್ಲ, ನಂಗೆ ಪ್ರೀತಿ ಅವ್ರು ಕಂಡ್ರೆ. ಅಂದರೆ ಅವರೇ ನನಗೆ ಹೊಂದ್ಕೊಳ್ಳಿಲ್ಲ ಅಷ್ಟೇ. ನನಗೆ ಅವ್ರು ಕಂಡ್ರೆ ಇಷ್ಟ, ಅವ್ರು ಸವಾಸ ಮಾಡೋದು, ಫ್ರೆಂಡ್ಶಿಪ್ ಮಾಡೋದು ಡೇ ಒನ್ನಿಂದನೂ ಇಷ್ಟ. ಆದರೆ ನನ್ನ ಮಾತುಗೂ ಕಿಂಡಲ್ಲಾಗಿ ಬೈಯೋರು, ಅದನ್ನು ನಾನು ಹಗುರವಾಗಿ ತೊಗೊಳ್ತಾ ಇದ್ದೆ, ಅದನ್ನೇನು ಸೀರಿಯಸ್ ಆಗಿ ತೊಗೊಂಡಿಲ್ಲ. ಸರಿ, ನೀವು ನಾನಿಂದ ಬಿಡಲಾರೆ ಸಿನಿಮಾ ನೋಡಿದ್ದೀರಾ? ಅದರಲ್ಲಿ ಅನಂತಾಗ್ ಅವ್ರು ನೋಡಿದ್ದೀರಾ? ನೋಡಿದ್ದೀನಿ ಇವರೇ. ಅದರಲ್ಲಿ ಬಾರೆ ಹಾಲು ತೊಗೊಂಡು ಬಂದ್ಯಾ ಕೊಡು ಬಾರೆ ಅಂಥೇಳಿ ಕಾಮಿನಿ ಅವ್ರ ಮೇಲೆ ಬಂದು ಹೇಳಿಸುತ್ತೆ, ಅದನ್ನ ನೋಡಿದ್ದೀರಾ? ಅದು ಮರ್ತೋಗ್ಬಿಟ್ಟಿದೆ. ಒಟ್ಟಿನಲ್ಲಿ ಅವ್ರು ಮೇಕಪ್ ಮಾಡ್ಕೊಂಡಿರೋದು ನೋಡಿ ನನಗೆ ಅಲ್ಲಿ ಒಳಗೆಲ್ಲ ರೇಗಿಸ್ತಾ ಇದ್ರು. ಆದರೆ ಫಸ್ಟ್ ಟೈಮು ನಾನು ಆ ಥರ ಮಖಕ್ಕೆ ಆ ಥರ ಎಲ್ಲ ಹಾಕ್ಕೊಂಡೇ ಇಲ್ಲ. ಆಮೇಲೆ ಕೂದಲು ಹಿಂದೆ ಮಾಡಿ ಕಟ್ಕೊಂಡೇ ಇಲ್ಲ. ಅಂದರೆ ಇರೋ ಕೂದಲು ಹಿಂದೆ ಜಡೆ ಹಾಕಿದ್ರು. ಆಮೇಲೆ ಮಂಜು ಭಾಷಿಣಿ ಅವರು ಒಂದು ಕುಚ್ಚು ತಂದು ಅದಕ್ಕೆ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿ ಇನ್ನೂ ದಪ್ಪ ಮಾಡಿದ್ರು ಅದನ್ನು. ಅದು ಚೆನ್ನಾಗಿದೆ ಅಂದರು. ಆದರೆ ನನಗೆ ಎಷ್ಟು ಚೆನ್ನಾಗಿತ್ತು ನನಗೆ ಗೊತ್ತಿಲ್ಲ. ನಾನು ಇನ್ನೂ ಟಿ ವಿ ನೋಡೋಕ್ಕೆ ಟೈಮೇ ಆಗಿಲ್ಲ. ಇವತ್ತು ಹೋಗಿ ಎಲ್ಲ ಎಪಿಸೋಡು ನೋಡಬೇಕು, ಬೇಗ ಮುಗಿದ್ರೆ ಹೋಗಿ ಎಲ್ಲ ನೋಡಬೇಕು. ಅಂದರೆ ಎಲ್ಲರೂ ಅದು ಚೆನ್ನಾಗಿತ್ತು ಅಂತಿದ್ರು. ಅದೇನೋ ಆಡ್ಕೊಳ್ಳೋಕ್ಕೋ ಖುಷಿಗೋ ಗೊತ್ತಿಲ್ಲ, ಹೋಗಿ ನೋಡಿದ್ರೆ ನಂಗೆ ಗೊತ್ತಾಗುತ್ತೆ. ಓಕೆ, ಬಿಗ್ ಬಾಸ್ ಮನೇಲಿ ಯಾರನ್ನ ತುಂಬ ಮಿಸ್ ಮಾಡ್ಕೊಳ್ತೀರಾ? ಚಂದ್ರಪ್ರಭಾ ಅವ್ರನ್ನ, ಆಮೇಲೆ ಸ್ಪಂದನನ, ಇನ್ಯಾರು ಕಾಕ್ರೋಚ್ ಸುದಿ ಅವ್ರನ್ನ. ಅವರೇ 3 ಜನ ಅಟ್ಯಾಚ್ಮೆಂಟ್ ಆಗಿತ್ತು. ಓಕೆ, ಬಟ್ ಚಂದ್ರಪ್ರಭಾ ಅವ್ರ ಜೊತೆ ನಿಮಗೆ ಜಗಳ ಆಗುತ್ತೆ ಜಂಟಿ ಆಗಿದ್ದಾಗ? ಇಲ್ಲ, ಅದು ಮನ್ಸಾರೆ ಜಗಳ ಅಲ್ಲ. ಅದು ನನಗಿನ್ನೂ ಅವ್ರ ಮೇಲೆ ಬೇಜಾರೇ ಇಲ್ಲ. ಅಂದರೆ ಅವರು ಪರ್ಪಸ್ಲಿ ಮಾಡಿದ್ರೋ ಇದು ಮಾಡಿದ್ರೋ ಗೊತ್ತಿಲ್ಲ. ಆದರೆ ಪ್ಲ್ಯಾಂಡ್ ಅನ್ನೋದು ಮಾತ್ರ ಅದು ಎಲ್ಲರೂ ಚಾಲೆಂಜ್ ಮಾಡ್ತೀನಿ. ಅದು ಬಿಗ್ ಬಾಸ್ ಅವರೇ ಅಲ್ಲಿ ಇಲ್ಲಿ ಮಾತಾಡೋದು ಪಿಸಿದು ಹಾಕಿದರೆ. ಅಂದರೆ ಒಂದು ಆಚೆ ಹೋದಾಗ ಹೋಟ್ಲಲ್ಲಂತೂ ಮೈಕ್ ಇರಲಿಲ್ಲ ಅಂತ ಫುಲ್ ಕನ್ಫರ್ಮಾಗಿ ಮಾತಾಡ್ಕೊಂಡಿದ್ವಿ, ಅದು ಪ್ಲ್ಯಾಂಡ್ ಆಗಿ ಅಂತ. ಇವ್ರು ಅದನ್ನೇ ಬೇಳೆ ಬೇಯಿಸ್ಕೊಂಡು ನನ್ನ ತುಳಿಯೋಕ್ಕೆ ನೋಡಿದ್ರು. ಆದರೂ ಈಗಲೂ ಅವರು ಚಂದ್ರಪ್ರಭಾ ಅವರು. ಆದರೆ ನನಗೆ ಇವಾಗ್ಲೂರ್ಗೂ ಅವ್ರ ಮೇಲೆ ಯಾವ ಬೇಜಾರಿಲ್ಲ. ಆದರೆ ಲಾಸ್ಟ್ ದಿನ ತಿರ್ಗಾ ಹತ್ಕೊಂಡು ಡ್ರಾಮಾ ಆಡ್ಬಿಟ್ರು. ಕಣ್ಣೀರು ಹಾಕ್ಬಿಟ್ರೆ ಕರಗ್ಬಿಡ್ತಾರೆ ಆ ಥರ. ಆದರೆ ನಾನು ಏನು ಹೇಳಿದ್ದೆ ಅದೇ ಸತ್ಯ. ಅದು ನನ್ನ ಮಗನ ಮೇಲೆ ನಿಜ.